ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡದಲ್ಲಿ ಕಾನೂನು ಯೂಟ್ಯೂಬ್ ಚಾನಲ್. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ಜುಲೈ 14, 2026ರಂದು ಸುಪ್ರೀಂ ಕೋರ್ಟ್ ನೀಡಿರುವ ಅತ್ಯಂತ ಮಹತ್ವದ ತೀರ್ಪಿನ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಸ್ಪಷ್ಟ ಸಂದೇಶವನ್ನ ನೀಡಿದೆ. ರೆಕ್ಟಿಫಿಕೇಶನ್ ಡೀಡ್ ಅಂದ್ರೆ ತಿದ್ದುಪಡಿ ಪತ್ರದ ಮೂಲಕ ಸಂಪೂರ್ಣ ಬೇರೆ ಸರ್ವೆ ನಂಬರ್ನ ಆಸ್ತಿಯನ್ನ ನಿಮ್ಮದಾಗಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಪ್ರಕರಣದ ಹಿನ್ನೆಲೆಯನ್ನ ನೋಡೋದಾದ್ರೆ, ಒಬ್ಬ ವ್ಯಕ್ತಿ 1971ರಲ್ಲಿ ತನ್ನ ಜಮೀನನ್ನ ಮಾರಾಟ ಮಾಡ್ತಾರೆ. ಆ ಮಾರಾಟ ಪತ್ರದಲ್ಲಿ ಆಸ್ತಿಯ ಸರ್ವೆ ನಂಬರ್ 1/4 ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿತ್ತು. ನಂತರ ಅದೇ ಆಸ್ತಿ 2 ಬಾರಿ ಮಾರಾಟವಾಗಿ ಕೊನೆಗೆ ಮತ್ತೊಬ್ಬ ಖರೀದಿದಾರನಿಗೆ ಸೇರುತ್ತೆ. ಆದರೆ ಹಲವು ವರ್ಷಗಳ ನಂತರ 1997ರಲ್ಲಿ ಒಂದು ರೆಕ್ಟಿಫಿಕೇಶನ್ ಡೀಡನ್ನು ಮಾಡಲಾಗುತ್ತೆ. ಈ ತಿದ್ದುಪಡಿ ಪತ್ರದಲ್ಲಿ ಮೊದಲಿದ್ದ ಸರ್ವೆ ನಂಬರ್ 1/4 ತೆಗೆದು ಸರ್ವೆ ನಂಬರ್ 162 ಎಂದು ಬದಲಾಯಿಸಲಾಗುತ್ತೆ. ಇಲ್ಲಿಯೇ ದೊಡ್ಡ ಸಮಸ್ಯೆ ಆರಂಭವಾಗುತ್ತೆ. ಯಾಕೆಂದ್ರೆ ಸರ್ವೆ ನಂಬರ್ 162 ಎಂಬ ಜಮೀನು ಮೂಲತಃ ದೇವಸ್ಥಾನದ ಇನಾಮ್ ಜಮೀನಾಗಿದ್ದು 1982ರಲ್ಲಿ ಮಾತ್ರ ಮೂಲ ಮಾಲೀಕರಿಗೆ ಮರು ಮಂಜೂರಿಯಾಗಿತ್ತು. ಅಂದ್ರೆ 1971ರಲ್ಲಿ ಮಾರಾಟವಾಗಿದ್ದ ಜಮೀನೇ 1982ರಲ್ಲಿ ಮರು ಮಂಜೂರಾಗಿರುವ ಜಮೀನಾಗೋದಕ್ಕೆ ಹೇಗೆ ಸಾಧ್ಯ? ಇದೇ ಪ್ರಶ್ನೆ ನ್ಯಾಯಾಲಯದ ಮುಂದೆ ಬಂದಿತು. ನಂತರ ಮೂಲ ಮಾಲೀಕರು ಸರ್ವೆ ನಂಬರ್ 162ನ್ನ ತಮ್ಮ ಮಕ್ಕಳ ನಡುವೆ ಪಾರ್ಟಿಷನ್ ಡೀಡ್ ಮೂಲಕ ಹಂಚಿಕೆಯನ್ನ ಮಾಡ್ಕೊಳ್ತಾರೆ. ಇದನ್ನ ಪ್ರಶ್ನಿಸಿ ಖರೀದಿದಾರರು ನ್ಯಾಯಾಲಯಕ್ಕೆ ಹೋಗಿ, ನಾನು ನಿಜವಾದ ಮಾಲೀಕ, ನನ್ನ ರೆಕ್ಟಿಫಿಕೇಶನ್ ಡೀಡ್ ಸರಿಯಾಗಿದೆ, ಹೀಗಾಗಿ ಆ ಪಾರ್ಟಿಷನ್ ಡೀಡ್ ಇನ್ವ್ಯಾಲಿಡ್ ಆಗಿರೋದ್ರಿಂದ ಅದು ನನಗೆ ಅನ್ವಯಿಸೋದಿಲ್ಲ ಅಂತ ಹೇಳಿ ವಾದವನ್ನ ಮಾಡ್ತಾರೆ. ಟ್ರಯಲ್ ಕೋರ್ಟ್ ಏನ್ ಹೇಳ್ತು ಅಂದ್ರೆ, ಟ್ರಯಲ್ ಕೋರ್ಟ್ ಬಹಳ ಮುಖ್ಯವಾದ ವಿಚಾರವನ್ನ ಗಮನಿಸುತ್ತೆ. ಮೊಕದ್ದಮೆ ಹೂಡಿದ ವ್ಯಕ್ತಿಯೇ ತನ್ನ ಸಾಕ್ಷಿಯಲ್ಲಿ ಸರ್ವೆ ನಂಬರ್ 1/4 ಮತ್ತು ಸರ್ವೆ ನಂಬರ್ 162 ಎರಡೂ ಕೂಡ ಬೇರೆ ಬೇರೆ ಆಸ್ತಿಗಳು ಅಂತ ಹೇಳಿ ಒಪ್ಕೊಂಡಿರ್ತಾರೆ. ಅಷ್ಟೇ ಅಲ್ಲ, ಎರಡೂ ಒಂದೇ ಜಮೀನು ಎಂಬುದನ್ನ ಸಾಬೀತುಪಡಿಸುವ ಯಾವುದೇ ದಾಖಲೆಗಳನ್ನ ಕೂಡ ಸಲ್ಲಿಸಿರೋದಿಲ್ಲ. ಗ್ರಾಮ ನಕ್ಷೆ ಇರೋದಿಲ್ಲ, ಸರ್ವೆ ಸ್ಕೆಚ್ ಇರೋದಿಲ್ಲ, ಪೋಡಿ ದಾಖಲೆಗಳು ಇರೋದಿಲ್ಲ, ಕಮಿಷನರ್ ವರದಿ ಇಲ್ಲ, ಯಾವುದೇ ತಾಂತ್ರಿಕ ಸಾಕ್ಷ್ಯಗಳು ಇರೋದಿಲ್ಲ. ಹೀಗಾಗಿ ಟ್ರಯಲ್ ಕೋರ್ಟ್ ಮೊಕದ್ದಮೆಯನ್ನ ವಜಾಗೊಳಿಸ್ತು, ಅಂದ್ರೆ ಡಿಸ್ಮಿಸ್ ಮಾಡ್ತು. ಮೊಕದ್ದಮೆ ವಜಾ ಆಗಿರೋದ್ರಿಂದ ಅದರ ಮೇಲೆ ಅಪೀಲ್ ಹೋಗಲಾಗುತ್ತೆ. ಮೊದಲ ಮೇಲ್ಮನವಿ ನ್ಯಾಯಾಲಯ ಬೇರೆ ರೀತಿಯ ವಿಚಾರ ಮಾಡಿ ಎರಡೂ ದಾಖಲೆಗಳಲ್ಲಿರುವಂತಹ ಬೌಂಡ್ರಿ ಒಂದೇ ರೀತಿಯಲ್ಲಿದೆ ಅಂತ ಹೇಳಿ ಸರ್ವೆ ನಂಬರ್ ಮಾತ್ರ ತಪ್ಪಾಗಿದೆ ಅಂತ ಹೇಳಿ ನಿರ್ಧಾರ ಮಾಡುತ್ತೆ. ಹೀಗಾಗಿ ಖರೀದಿದಾರರ ಪರವಾಗಿ ತೀರ್ಪನ್ನ ನೀಡಿತು. ಈ ತೀರ್ಪನ್ನ ಕರ್ನಾಟಕ ಹೈಕೋರ್ಟ್ ಕೂಡ ಎತ್ತಿಡಿಯುತ್ತೆ. ಆದ್ರೆ ಪ್ರಕರಣ ಸುಪ್ರೀಂ ಕೋರ್ಟ್ಗೆ ಹೋದ ನಂತರ ಸಂಪೂರ್ಣ ಚಿತ್ರವೇ ಬದಲಾಗುತ್ತೆ. ಸುಪ್ರೀಂ ಕೋರ್ಟ್ ಹೇಳಿದ ಪ್ರಮುಖ ಅಂಶಗಳು: ಮೊದಲನೇದಾಗಿ, ಕೋರ್ಟ್ ನಿಮ್ಮ ಪ್ಲೀಡಿಂಗ್ ಆಧಾರದಲ್ಲೇ ತೀರ್ಪನ್ನ ಕೊಡಬೇಕು. ನೀವು ಪ್ಲೇಂಟ್ ನಲ್ಲಿ ಒಂದು ವಿಷಯವನ್ನ ಹೇಳದೇ ಇದ್ರೆ ನಂತರ ಕೋರ್ಟ್ ಸ್ವತಃ ಹೊಸ ಕತೆ ಕಟ್ಕೊಂಡು ನಿಮಗೆ ಪರಿಹಾರ ಕೊಡಲು ಸಾಧ್ಯವಿಲ್ಲ. ಈ ಪ್ರಕರಣದಲ್ಲಿ ಸರ್ವೆ ನಂಬರ್ 1/4 ಮತ್ತು ಸರ್ವೆ ನಂಬರ್ 162 ಒಂದೇ ಆಸ್ತಿ ಅಲ್ಲ ಅಂತೇಳಿ ಪ್ಲೇಂಟ್ ನಲ್ಲೇ ಸ್ಪಷ್ಟವಾಗಿ ಹೇಳಿರಲಿಲ್ಲ. ಹೀಗಾಗಿ ಆ ಆಧಾರದ ಮೇಲೆ ಪರಿಹಾರ ಕೂಡ ಸಿಗೋದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಎರಡನೇದಾಗಿ, ರೆಕ್ಟಿಫಿಕೇಶನ್ ಡೀಡ್ ಅಂದ್ರೆ ಸಣ್ಣ ತಪ್ಪುಗಳನ್ನ ಸರಿಪಡಿಸಲು ಮಾತ್ರ ಇರುವಂತದ್ದು. ಉದಾಹರಣೆಗೆ, ಹೆಸರು ತಪ್ಪಿದ್ರೆ, ತಂದೆಯ ಹೆಸರು ತಪ್ಪಿದ್ರೆ, ವಿಸ್ತೀರ್ಣದಲ್ಲಿ ಟೈಪಿಂಗ್ ತಪ್ಪಾಗಿದ್ರೆ, ಗಡಿ ವಿವರಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಅದನ್ನ ರೆಕ್ಟಿಫಿಕೇಶನ್ ಮೂಲಕ ಸರಿಪಡಿಸಬಹುದು. ಆದ್ರೆ ಒಂದು ಸರ್ವೆ ನಂಬರ್ ಅನ್ನ ಬದಲಿಸಿ ಸಂಪೂರ್ಣ ಆಸ್ತಿಯನ್ನೇ ಅಂದ್ರೆ ಬೇರೆ ಆಸ್ತಿಯನ್ನೇ ಸೇರಿಸೋದಕ್ಕೆ ಸಾಧ್ಯವಿಲ್ಲ. ಇದು ರೆಕ್ಟಿಫಿಕೇಶನ್ ಆಗೋದಿಲ್ಲ. ಇದು ಹೊಸ ಆಸ್ತಿಯನ್ನ ಸೃಷ್ಟಿಸುವ ಪ್ರಯತ್ನ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಮೂರನೇದಾಗಿ, ಅತ್ಯಂತ ಮುಖ್ಯವಾದ ಕಾನೂನು ಅಂಶ, ಈ ರೆಕ್ಟಿಫಿಕೇಶನ್ ಡೀಡ್ಗೆ ಮೊದಲ ಮಾರಾಟಗಾರ ಸಹಿಯನ್ನ ಹಾಕಿರ್ಲಿಲ್ಲ. ನಂತರದ ಖರೀದಿದಾರ ಮತ್ತು ಮಾರಾಟಗಾರ ಮಾತ್ರ ಸೇರಿ ರೆಕ್ಟಿಫಿಕೇಶನ್ ಅನ್ನ ಮಾಡ್ಕೊಂಡಿರ್ತಾರೆ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಮೂಲ ಮಾರಾಟಗಾರನ ಭಾಗವಹಿಸುವಿಕೆ ಇಲ್ಲದೇನೆ ಹಿಂದಿನ ಸೇಲ್ ಡೀಡ್ ನ ವಿಷಯವನ್ನೇ ಸಂಪೂರ್ಣ ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ. ನಾಲ್ಕನೇದಾಗಿ, ಸುಪ್ರೀಂ ಕೋರ್ಟ್ ಒಂದು ಪ್ರಸಿದ್ಧ ಕಾನೂನು ತತ್ವವನ್ನ ಪುನಃ ನೆನಪಿಸಿದೆ. ತನ್ನ ಬಳಿ ಇಲ್ಲದ ಹಕ್ಕನ್ನ ಮತ್ತೊಬ್ಬರಿಗೆ ಯಾರೂ ಕೂಡ ನೀಡಲು ಸಾಧ್ಯವಿಲ್ಲ. ಮೂಲ ಮಾರಾಟಗಾರ ಸರ್ವೆ ನಂಬರ್ 162ನ್ನ ಎಂದಿಗೂ ಮಾರಿಲ್ಲ ಎಂದಾದ್ರೆ ಅವನಿಂದ ಖರೀದಿಸಿದವರು ಕೂಡ ಆ ಹಕ್ಕನ್ನ ಪಡೆಯೋದಕ್ಕೆ ಸಾಧ್ಯ ಇರೋದಿಲ್ಲ. ಅವರಿಂದ ಮತ್ತೊಬ್ಬ ಖರೀದಿಸಿದ್ರೂ ಕೂಡ ಹಕ್ಕು ಸಿಗೋದಿಲ್ಲ.
ಐದನೇದಾಗಿ ಸುಪ್ರೀಂ ಕೋರ್ಟ್ ಇನ್ನೊಂದು ಪ್ರಮುಖ ವಿಚಾರವನ್ನ ತಿಳಿಸಿದೆ. ರೆವೆನ್ಯೂ ದಾಖಲೆಗಳು ಟೈಟಲ್ ಅನ್ನ ನೀಡೋದಿಲ್ಲ, ಆದ್ರೆ ಪೊಸೆಷನ್ ಕುರಿತು ಅವು ಪ್ರಮುಖ ಸಾಕ್ಷಿಯಾಗಬಹುದು. ಈ ಪ್ರಕರಣದಲ್ಲಿ ರೆಕ್ಟಿಫಿಕೇಶನ್ ಡೀಡ್ ಆದ ನಂತರವೂ ಸುಮಾರು 10 ವರ್ಷಗಳ ಕಾಲ ರೆವೆನ್ಯೂ ರೆಕಾರ್ಡ್ಸ್ ಅನ್ನ ಬದಲಾಯಿಸಲೇ ಇಲ್ಲ. ಇದನ್ನು ಸುಪ್ರೀಂ ಕೋರ್ಟ್ ಖರೀದಿದಾರರ ವಿರುದ್ಧದ ಪ್ರಮುಖ ಪರಿಸ್ಥಿತಿ ಎಂದು ಪರಿಗಣಿಸಿದೆ. ಕೊನೆಗೆ ಸುಪ್ರೀಂ ಕೋರ್ಟ್ ಏನು ಆದೇಶವನ್ನ ನೀಡಿತು ಅಂದ್ರೆ, ಹೈಕೋರ್ಟ್ ತೀರ್ಪನ್ನ ರದ್ದುಪಡಿಸುತ್ತೆ, ಮೊದಲ ಮೇಲ್ಮನವಿ ನ್ಯಾಯಾಲಯದ ತೀರ್ಪನ್ನು ಕೂಡ ರದ್ದುಪಡಿಸುತ್ತೆ, ಟ್ರಯಲ್ ಕೋರ್ಟ್ ನೀಡಿದ್ದ ಸೂಟ್ ಡಿಸ್ಮಿಸ್ ಎಂಬ ತೀರ್ಪನ್ನ ಪುನಃ ಜಾರಿಗೆ ತರುತ್ತೆ. ಅಂದ್ರೆ ಮೂಲ ಮಾಲೀಕರ ಮಕ್ಕಳ ಪಾರ್ಟಿಷನ್ ಡೀಡ್ ಮಾನ್ಯವಾಗಿದೆ ಅಂತ ಹೇಳಿ ಪರೋಕ್ಷವಾಗಿ ಒಪ್ಕೊಳ್ಳುತ್ತೆ. ಈ ತೀರ್ಪಿನಿಂದ ನಾವು ತಿಳಿದುಕೊಳ್ಬೇಕಾಗಿರುವಂಥದ್ದು, ಆಸ್ತಿ ಖರೀದಿಸುವ ಮೊದಲು ಕೇವಲ ಸೇಲ್ ಡೀಡ್ ನೋಡಿದ್ರೆ ಸಾಕಾಗೋದಿಲ್ಲ. ಸರ್ವೆ ನಂಬರ್, ವಿಲೇಜ್ ಮ್ಯಾಪ್, ಪೋಡಿ ಸ್ಕೆಚ್, RTC, ಮ್ಯುಟೇಷನ್, ಹಳೆಯ ಟೈಟಲ್ ಡಾಕ್ಯುಮೆಂಟ್ಸ್, ರೀಗ್ರಾಂಟ್ ಆರ್ಡರ್ಸ್ ಎಲ್ಲ ದಾಖಲೆಗಳನ್ನ ಪರಿಶೀಲಿಸಬೇಕು. ರೆಕ್ಟಿಫಿಕೇಶನ್ ಡೀಡ್ ಇದೆ ಎಂದ ಮಾತ್ರಕ್ಕೆ ಅದನ್ನ ಕಾನೂನುಬದ್ಧ ಅಂತ ಹೇಳಿ ಭಾವಿಸಬಾರದು. ಅದು ಯಾವ ತಪ್ಪನ್ನ ಸರಿಪಡಿಸಿದೆ, ಯಾರು ಸಹಿ ಮಾಡಿದ್ದಾರೆ, ಅದರಲ್ಲಿ ಮೂಲ ಮಾರಾಟಗಾರ ಭಾಗಿಯಾಗಿದ್ದಾರಾ, ಅದೆಲ್ಲವನ್ನ ಕೂಡ ನೀವು ಪರಿಶೀಲಿಸಲೇಬೇಕಾಗುತ್ತೆ. ಇಲ್ಲವಾದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿಸಿರುವಂತಹ ಆಸ್ತಿಯ ಮೇಲೆಯೇ ಹಕ್ಕನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು. ರೆಕ್ಟಿಫಿಕೇಶನ್ ಡೀಡ್ ಮೂಲಕ ಸಂಪೂರ್ಣ ಬೇರೆ ಸರ್ವೆ ನಂಬರ್ ಇರುವ ಆಸ್ತಿಯನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮೊಕದ್ದಮೆಯಲ್ಲಿ ಪ್ಲೀಡಿಂಗ್ ಇಲ್ಲದಿದ್ದರೆ ಕೋರ್ಟ್ ಹೊಸ ಪ್ರಕರಣವನ್ನ ನಿರ್ಮಿಸಿ ಪರಿಹಾರವನ್ನ ನೀಡೋದಿಲ್ಲ. ನಿಮ್ಮ ಬಳಿ ಇಲ್ಲದ ಹಕ್ಕನ್ನ ಮತ್ತೊಬ್ಬರಿಗೆ ವರ್ಗಾಯಿಸಲು ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಆಸ್ತಿ ಖರೀದಿಸುವ ಮುನ್ನ ದಾಖಲೆಗಳನ್ನ ವಕೀಲರಿಂದ ಪರಿಶೀಲಿಸಿಕೊಳ್ಳೋದು ತುಂಬಾನೇ ಅಗತ್ಯ ಆಗುತ್ತೆ. ಈ ಮಾಹಿತಿ ನಿಮಗೆಲ್ಲ ಉಪಯೋಗ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕನ್ನಡದಲ್ಲಿ ಕಾನೂನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.